ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಮಾಡುವ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ತಿಳಿಸ್ತೀನಿ ಅಂದ್ರೆ, ನಮ್ಮ ದುರ್ಗಾ ಸಿಂಹರವರು ರಚಿಸಿರುವಂತಹ ಪಂಚತಂತ್ರ ವೇದ ಕೃತಿಯಲ್ಲಿ ಒಂದು ಕಥೆಯಾದಂತಹ ಮೊಲಂ ಸಿಂಹಂ ಕೊಂದ ಕತೆ ಎಂಬ ಕಥೆಯನ್ನು ನಿಮ್ಗೆ ವಿವರಣೆ ಮೂಲಕ ವಿಸ್ತರಿಸ್ತೀನಿ. ಇದ್ರ ಬಗ್ಗೆ ನೀವು ತಿಳಿದಿರ್ತೀರಾ, ಆದ್ರೂ ಹೊರ ವಿಷಯಗಳು ಯಾರು ತಿಳಿದಿರಲಿಲ್ಲ. ಅದರಿಂದ ಈ ವಿಷಯನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊಲಂ ಸಿಂಹಂ ಕೊಂದ ಕತೆ ನೋಡಿ. ಇಲ್ಲಿ ಮೊಲಂ ಸಿಂಹಂ ಕೊಂದ ಕತೆ, ಮೊಲ ಯಾವ ರೀತಿ ಸಿಂಹನ್ ಕೊಲ್ತದೆ ಅನ್ನೋದನ್ನ ಪಂಚತಂತ್ರದ ಮೂಲಕ ನಮ್ಮ ದುರ್ಗಾ ಸಿಂಹರವರು ರಚಿಸಿದ್ದಾರೆ. ಒಂದು ಉಪಾಯ ಅಂದ್ರೆ, ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು ಇರುತ್ತಿರಲು. ಯಾವುದೇ ಸಂದರ್ಭದಲ್ಲಿ ನಮ್ಗೆ ಅಪಾಯ ಆಯ್ತದೆ ಅಂದ್ರೆ, ಯಾವುದೇ ಶತ್ರುವನ್ನು ಮೋಸದಿಂದ ಕೊಲ್ತಾರೆ. ಇಲ್ಲಿ ಮೋಸದಿಂದ ಕೊಂದ್ರೂ ನಮಗೆ ಅಪಾಯ ಆಗುವ ಸಂದರ್ಭದಲ್ಲಿ ನಾವು ಮೋಸದಿಂದ ಕೊಂದ್ರೂ ತಪ್ಪಲ್ಲ ಎಂಬುದೇ ಗೊತ್ತಿರಲು. ದುರ್ಗಾ ಸಿಂಹರವರ ತಂತ್ರ ಅಂದ್ರೆ ಪಂಚತಂತ್ರ. ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಅವ್ರ ಬಗ್ಗೆ. ಆದ್ರೆ ಅವ್ರ ಕಥೆನ ಇವಾಗ ನಿಮ್ಗೆ ಪಂಚತಂತ್ರ ಒಂದು ಕಥೆಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊಲಂ ಸಿಂಹಂ ಕೊಂದ ಕಥೆ ಅಂತ ಇದ್ರ ಕಥೆ. ಇದರಲ್ಲಿ ದೊಡ್ಡ ಅಭಯಾರಣ್ಯ ಇರುತ್ತದೆ. ಆ ಅಭಯಾರಣ್ಯದಲ್ಲಿ ಹಲವಾರು ಮೃಗಗಳ ರಾಜ, ಯಾರು? ಮೃಗಾಲಯ ಅಂದ್ರೆ ಮೃಗಗಳ ರಾಜ ಸಿಂಹ. ಆ ಕಾಡಿನ ರಾಜ ಸಿಂಹ ಆನೆಗಳು ಇರುತ್ತಲ್ವಾ, ಆನೆಗಳನ್ನ ಡೈಲಿ ಒಂದೊಂದು ದಿನ ಒಂದೊಂದು ಹಿಡ್ದು ತಿಂತಾ ಇರ್ತದೆ, ಬೇಟೆ ಆಡ್ತಾ ಇರ್ತದೆ. ಆದ್ರೆ ದಿನ ಅದೇ ತಿಂತಾ ಬರ್ತಾ ಏನಾಗುತ್ತೆ, ಕೊನೆಗೆ ಅವ ಆನೆ ಸಂಕುಲನೇ ಇದೇ ಗುಂಪೆ ನಾಶ ಆಗ್ಬಿಡ್ತದೆ, ಎಲ್ಲ ಖಾಲಿ ಆಗ್ಬಿಡ್ತದೆ. ಡೈಲಿ ಒಂದು ತಿಂದ್ರೆ ಏನಾಗುತ್ತೆ, ಖಾಲಿ ಆಯ್ತದೆ. ಅದೇ ರೀತಿ ಕೊನೆಗೆ ಇನ್ನೇನು ಆನೆ ಖಾಲಿ ಆದ್ಮೇಲೆ ಈ ಕಾಡಲ್ಲಿರೋ ಪ್ರಾಣಿಗಳನ್ನೆಲ್ಲ ಬಿಗ್ಗವಾಗಿ ಹಿಡ್ದು ತಿಂತಾ ಇರ್ತದೆ. ಆದ್ರಿಂದ ಕಾಡಲ್ಲಿರುವಂತಹ ಎಲ್ಲಾ ಮೃಗಗಳು ಒಂದು ಸಭೆ ಸೇರ್ತದೆ. ಈ ರೀತಿ ನೀವು ತಿಂದ್ರೆ ಸರಿ ಇಲ್ಲ, ನಾವೇ ದಿನ ಒಂದೊಂದು ನಿಮ್ಗೆ ಕಳಿಸ್ಕೊಡ್ತೀನಿ. ಅಲ್ಲಿಗಿಂತ ನೀವು ಆನೆ ಸಿಗೋ ಗಂಟ ನಾವೇ ದಿನ ಒಂದೊಂದು ಕಳಿಸ್ಕೊಡ್ತೀವಿ. ಯಾವ ರೀತಿ ನೀವು ನಮ್ಮನ್ನ ತಿನ್ಬೇಡದು, ಜಾಸ್ತಿ ಯಾರು ನಾವೇ ಡೈಲಿ ಒಬ್ಬೊಬ್ರು ಸರ್ದಿ ಪ್ರಕಾರವಾಗಿ ಬರ್ತೀವಿ ಅಂತ ಹೇಳಿರ್ತಾರೆ. ಆ ಸರ್ದಿಯನ್ನು ಒದಗಿಸ್ಕೊಡುವಂತ ಕೆಲಸವನ್ನು ನರಿ ಮಾಡ್ತಾ ಇರ್ತದೆ. ಅದಕ್ಕೆ ಒಂದು ದಿನ ಸಿಂಹ ಯಾವ ರೀತಿ ಇರ್ತದೆ ಅಂದ್ರೆ, ದೊಡ್ಡ ಉಗುರುಗಳು, ಇಡೀ ಮೃಗಾಲಯವನ್ನೇ ಬಗೆದು ಹಾಕೋ ರೀತಿ ಅಂತ ಉಗುರು, ವಯಸ್ಸಾಗಿರುತ್ತೆ. ಆದ್ರೂ ಆ ಕಣ್ಣಿನಲ್ಲಿ ಕೆಂಪಾದಂತಹ ಉತ್ಸಾಹ, ಅದ ಗಾಂಭೀರ್ಯ ಇನ್ನೂ ಸಹ ಕಡಿಮೆ ಆಗಿರೋಂಥ, ವಯಸ್ಸಾದ್ರೂ ಸಹ ಕಡಿಮೆ ಆಗಿರೋಂಥ ಅದೊಂದು ರಾಜ, ಕಾಡಿನ ರಾಜ ಸಿಂಹ. ಅದಕ್ಕೋಸ್ಕರ ಒಂದಿನ ದೀರ್ಘಕರ್ಣ ಎಂಬ ಮೊಳ ಇರ್ತದೆ. ಆ ಮೊಳದ ಸರ್ದಿ ಆಗಿರ್ತದೆ. ಯಾಕಂದ್ರೆ ಅವತ್ತೋ ಹುಲಿಯ ಬಾಯಿಗೆ ತುತ್ತಾಗುವಂತಹ ಪರಿಸ್ಥಿತಿ ಆ ಮೊಳಕ್ಕೆ ಬಂದಿರ್ತದೆ. ಆಗ ಏನ್ ಮಾಡೋದು, ಆ ಮೊಳಕ್ಕೆ ಯೋಚನೆ. ಈ ನರಿ ಆ ಮೊಳಕ್ಕೆ ಹೇಳಿರ್ತದೆ, ನೀನು ಇವತ್ತು ಸಿಂಹದ ಬಾಯಿಗೆ ಹೋಗ್ಬೇಕು, ನಿನ್ನ ಸರದಿ ಅಂತ ಹೇಳಿರ್ತದೆ. ಆ ಸಂದರ್ಭದಲ್ಲಿ ಯೋಚನೆ ಬಂದ್ಬಿಡ್ತದೆ ಮೊಳಕ್ಕೆ, ಏನ್ ಮಾಡೋದು, ನನ್ನ ಪ್ರಾಣ ಹೋಗುತ್ತಲ್ಲ ಅಂತ. ಅದಕ್ಕೋಸ್ಕರ ಆ ನರಿ ಇವ್ರನ್ನ ಕಳ್ಸ್ಕೊಡ್ತಾರೆ, ಅದನ್ನ ದೀರ್ಘಕರ್ಣ ಎಂಬ ಇದನ್ನ. ಆದ್ರೆ ಈ ಮೊಳ ಹೋಗಿರ್ನತ್ತು ಎಲ್ಲಿಗೆ, ಸರಿಯಾದ ಸಮಯಕ್ಕೆ ಆ ಸಿಂಹದ ಹತ್ರ ಹೋಗಿರ್ನತ್ತು. ಅದಕ್ಕೆ ನರಿಗೆ ಯೋಚನೆ ಮಾಡ್ತದೆ, ನೀನು ಅದನ್ನ ತಿಂದಿನ ನನ್ನ ತಿಂದ್ಬಿಡ್ತಾನೆ ಅಂದ್ಬಿಟ್ಟು ಬೇಗ ಹೋಗಂತ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತದೆ, ಒಂದೇ ಸಂಜೆ, ಬೆಳಗ್ಗೆ ಆಯ್ತದೆ ಹೋಗ್ಲಿಲ್ಲ, ಮಧ್ಯಾಹ್ನ ಆಯ್ತದೆ ಹೋಗ್ಲಿಲ್ಲ, ಸೂರ್ಯ ಮುಳುಗೋತಾ ಇರ್ತದೆ ಹೋಗ್ಲಿಲ್ಲ, ಸಂಜೆ ಆದ್ಮೇಲೆ ಒಂದೇ ಸುರ ಹೋಯ್ತಾ ಇರ್ತದೆ ಎಲ್ಲಿಗೆ, ಸಿಂಹನ ಹತ್ರ, ಅದ್ರ ಬಾಯಿಗೆ ತಿನ್ನೋಕೋಸ್ಕರ. ಆವಾಗ ಸುಸ್ತಾಗ್ಬಿಡುತ್ತೆ ಮೊಳಕ್ಕೆ, ದೀರ್ಘಕರ್ಣ ಎಂಬ ಮೊಳಕ್ಕೆ. ಅದು ಭೂಸುರಕ ಎಂಬ ಸಿಂಹ. ಈ ಮೊಲ ದೀರ್ಘಕರ್ಣ ಎಂದ ಮೊಲ ಹೋಯ್ತಾ ಇರ್ತದೆ. ಆವಾಗ ಸುಸ್ತಾಗ್ಬಿಡ್ತದೆ. ಸಾಧಾರಣ ಒಂದು ದೊಡ್ಡ ಬಾವಿ, ಆ ಬಾವಿಯಲ್ಲಿ ಬಿದ್ದರೆ ಇದ್ರಕ್ಕಾಗಲ್ಲ, ಇದ್ರೆ ಬೀಳಕ್ಕಾಗಲ್ಲ, ಆ ರೀತಿ ಇರ್ತದೆ. ಒಂಥರ ಬಾವಿ ನೋಡಿದ್ರೆ ಒಂದು ವಿಚಿತ್ರವಾಗಿರ್ತದೆ. ಆವಾಗ ಬೊಗ್ ನೋಡ್ತದೆ, ನೀರು ಕುಡಿಯೋಣ ಅಂತ ಬೊಗ್ ನೋಡ್ತದೆ, ಆದ್ರೆ ಪ್ರತಿಬಿಂಬ ಕಾಣ್ತದೆ. ಅದಕ್ಕೆ ಮೊಳಕ್ಕೆ ಸರಿ ಅಂದ್ಬಿಟ್ಟು ಯೋಚನೆ ಮಾಡ್ತೇವೆ, ಮೊಳ ಈ ಸಿಂಹನ ಕೊಲ್ಲಕ್ಕೆ ಇದೇ ಉಪಾಯ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಂದೇ ಸುರ ಸ್ಪೀಡಾಗಿ ಹೋಯ್ತಾ ಇರ್ತದೆ. ಯಾಕಂದ್ರೆ ಸಂಜೆ ಬೇರೆ ಆಗ್ಬಿಟ್ಟಿದೆ, ಅದು ಬೇರೆ ಕೋಪಗೊಂಡು ಕೂತದೆ. ಹಸ್ತಿರೋ ಸಿಂಹ ಹಸ್ತಿಕೊಂಡು ಹೊಟ್ಟೆಸಿಂದ ಕೂತಿದೆ. ಆದ್ರೆ ಈ ನಮ್ಮ ಮೊಲ ದೀರ್ಘಕರ್ಣ ಎಂಬ ಮೊಲ ಹೋಯ್ತಾ ಇರ್ತದೆ ಆ ಭೂಸುರಕನ ಹತ್ರ. ಹೋಗಿ ಶಬ್ದಗಳು ನಮ್ಮ ಭೂಸುರಕನಿಗೆ ಕೇಳ್ತದೆ. ಏನು ಈ ಶಬ್ದ, ಈ ಬಿರುಗಾಳಿ ತರ ಬರ್ತಾ ಇದೆಯಲ್ಲ ಅಂತ ಎದ್ದು ನೋಡಿದ ತಕ್ಷಣ ಅಲ್ಲಿ ಭೂಸುರಕ ಬರ್ತಾ ಇರ್ತಾನೆ. ಯಾಕೆ ಈ ಅವಸರದಿಂದ ಬರ್ತಾ ಇದೆಯಾ ಅಂದಾಗ, ನಾನೇ ನಿನಗೆ ತಿನ್ನೋಕೆ ಇವತ್ತು ಬಂದಿರೋದು, ಯಾಕೆ ಇಷ್ಟೊತ್ತು ಲೇಟು ಅಂತ ಕೇಳಿದಾಗ ನಮ್ಮ ಭೂಸುರಕ ಸಿಂಹ ಹಾಗೆ ಪ್ರತಿ ಉತ್ತರ ನೀಡ್ತದೆ ನಮ್ಮ ದೀರ್ಘಕರ್ಣ ಎಂಬ ಮೊಳ. ನಾನು ಹಿಂಗೆ ದಾರಿ ಬರ್ತಾ ಇದ್ದೆ, ನನ್ನ ಒಂದು ಸಿಂಹ ನನ್ನನ್ನು ಅಡ್ಡಾಕ್ಬಿಟ್ಟಿತ್ತು ಅಂತ ಹೇಳ್ತಾರೆ. ನನಗಿಂತ ಧೈರ್ಯಶಾಲಿ ಯಾರು ಆ ಸಿಂಹ ಅಂತ ನಮ್ಮ ಭೂಸುರಕ ಕೇಳಿದಾಗ, ಅವನು ನನ್ನನ್ನು ತಿನ್ನೋಕೆ ಸಂಚಾಕ್ದ, ನಿನ್ನನ್ನು ನಾನು ಇವತ್ತು ತಿನ್ಬೇಕು, ನನಗಷ್ಟಿದೆ ಬಾ ಅಂತ ನನ್ನ ಅಲ್ಲೇ ಮಾಡ್ದ. ಆದ್ರೆ ನಾನು ಒಂದು ಮಾತು ಹೇಳ್ದೆ, ಈ ರೀತಿ ನನ್ನ ಸರದಿ ಇವತ್ತು, ಕಾಡಿನ ರಾಜ ಸಿಂಹ ಇದ್ದಾನೆ, ಅವನ ಸರದಿಗೆ ನಾನು ಹೋಗ್ಬೇಕು ಅಂತ ಆ ಸಿಂಹ ನಮ್ಮ ಮೊಳ ಹೇಳ್ತದೆ. ಯಾವುದು ಆ ಸಿಂಹಕ್ಕೆ. ಅದಕ್ಕೆ ಸಿಂಹ ಹೇಳ್ತದೆ, ಆ ಸಿಂಹ ಹೇಳ್ತಂತೆ, ಅದೊಂದು ರಾಜನೇ, ಒಂದು ಜಾಗ ಕೂತ್ಕೊಂಡು ತಿನ್ನೋದು ರಾಜನ. ರಾಜ ಆದವನು ಬೇಟೆ ಆಡಬೇಕು, ಗೆಲ್ಲಬೇಕು, ತಿನ್ಬೇಕು ಅನ್ನೋ ಪದ್ಧತಿ ಇದೆ. ಅದ್ರಲ್ಲಿ ಒಂದು ಜಾಗ ಕೂತ್ಕೊಂಡು ಹೆಣ್ಣು ತರ
ಹೆಣ್ಣು ಸಿಂಹ ತರ ಕೂತಿದ್ದಾನಲ್ಲ ಅವನೊಂದು ರಾಜನೇ ಅಂತ ನಿನ್ನ ಅಪಚರ್ಯ ಮಾಡ್ತು. ಅದರಿಂದ ನಾನು ಸರಿ ಆಯ್ತು ಅದ್ರ ಒಪ್ಪಣೆ ಪಡ್ಕೊ ಬಂದು ನಿನ್ನ ಬಾಯಿಗೆ ಬೇಕಾದ್ರೆ ನಾನು ಬರ್ತೀನಿ, ಅದಕ್ಕೆ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅದಕ್ಕೆ ಈ ಹೊಸರದಲ್ಲಿ ಬರ್ತಾ ಇದ್ದೀನಿ. ನಿನ್ನ ಬಾಯಿಗೆ ಏನೇನೋ ರೀತಿ ಹೋದ್ರು, ಅದಕ್ಕೋಸ್ಕರ ನಿನ್ನ ಅಪ್ಪಣೆ ಪಡೆದ್ಬಿಟ್ಟು ನಾನು ಹೋಗೋಣ ಅಂತ ಬಂದಿದ್ದೇನೆ. ನಿನ್ನ ಅಪ್ಪಣೆ ಏನು, ನಿನ್ನ ಮಾತು ಏನು ಅಂತ ಆ ನಮ್ಮ ದೀರ್ಘಕರ್ಣ ಎಂಬ ಮಳ ನಮ್ಮ ಭೂಸುರಕ ಎಂಬ ಸಿಂಹಕ್ಕೆ ಹೇಳ್ತದೆ. ಅದಕ್ಕೆ ಈ ಸಿಂಹ ಉಗ್ರ ಕೋಪಗೊಳ್ತದೆ. ಯಾಕಂದ್ರೆ ನನ್ನ ಈ ತರ ಅಪಹಾಸ್ಯ ಮಾಡಿದ್ದಾನೆ, ಅವನು ಯಾರು ನಡಿ ಅವನು ತೋರಿಸು, ಮೊದಲು ಅವನನ್ನು ಬಗೆದು ತಿಂದು ಅವನನ್ನ ಆಹಾರವಾಗಿ ನಾನು ಸೇವನೆ ಮಾಡಿಕೊಂಡು ನಂತರ ನಿನ್ನನ್ನು ತಿನ್ನುತ್ತೇನೆ ಅಂದ್ಬಿಟ್ಟು ಈ ಭೂಸುರಕ ಮತ್ತು ನಮ್ಮ ದೀರ್ಘಕರ್ಣ ಎಂಬ ಮಳ ಎರಡು ಹೋಯ್ತಾ ಇರ್ತದೆ. ಹೋಗಿ ಎಲ್ಲಿ ಎಲ್ಲಿ ಅಂತ ಹೇಳಿದಾಗ ನೋಡಿ ಆ ಬಾವಿಯಲ್ಲೇ ಈ ಸಿಂಹ ಇದೆ, ನಿನ್ನನ್ನು ಅಪಸರ್ಯ ಮಾಡಿದಂಥ ಸಿಂಹ ನೋಡು ಅಂತ ಹೇಳ್ತದೆ. ಆವಾಗ ನಮ್ಮ ಭೂಸುರಕ ಕೋಪದಿಂದ ಉಗ್ರದಿಂದ ಹೋಗಿ ಆ ಬಾವಿನ ಬಗ್ಗೆ ನೋಡ್ತದೆ, ಅಲ್ಲಿ ಸಿಂಹ ಕಾಣ್ತದೆ. ಅಂದ್ರೆ ಇದು ಪ್ರತಿಧ್ವನಿಯೇ ಕಾಣ್ತದೆ, ಓ ಇವನೇ ಅಂತ. ಅದು ಆ ಗರ್ಜನೆ ಮಾಡುದು, ಇದು ಗರ್ಜನೆ ಮಾಡ್ತದೆ. ಆ ಸಂದರ್ಭದಲ್ಲಿ ಬಾವಿಗೆ ಬೀಳ್ತದೆ ಯಾವುದು ಸಿಂಹ, ಆಮೇಲೆ ಆ ಪ್ರಾಣ ಕಲ್ಕೊಳ್ತದೆ. ಅದರಲ್ಲಿ ನಮ್ಮ ಮೊಲ ಗೆಲ್ತದೆ. ನೋಡಿ, ಶಕ್ತಿಗಿಂತ ಯುಕ್ತಿ ಮುಖ್ಯ ಅನ್ನೋದೇ ಇದರ ಒಂದು ವಿಸ್ತಾರ ವಿವರಣೆ ಆಗಿದೆ. ಇಲ್ಲಿ ನಮಗೆ ಶಕ್ತಿ ಮುಖ್ಯವಲ್ಲ, ಅದು ಸಿಂಹ ಅನ್ನೋದು ಯಾವ ಶಕ್ತಿ ಎಷ್ಟು ಶಕ್ತಿಶಾಲಿಯಾಗಿ ಹೊಂದಿರ್ತದೆ. ಆದ್ರೆ ಮೊಲ ಒಂದು ಚಿಕ್ಕ ಪ್ರಾಣಿ, ಸಿಂಹ ದೊಡ್ಡ ಪ್ರಾಣಿ, ಕಾಡಿನ ರಾಜ, ಅಜಗಜಾಂತರ ವ್ಯತ್ಯಾಸ ಒಳಗೊಂಡದೆ. ಆದ್ರೂ ಒಂದು ತಂತ್ರದ ಮೂಲಕ ದುರ್ಗಾ ಸಿಂಹ ಯಾವ ರೀತಿ ಕತೆ ಬಂದ, ಕಥೆಯನ್ನು ಯಾವ ರೀತಿ ಕಟ್ಟಿದ್ದಾನೆ ಅಂದ್ರೆ ಆ ಸೊಬಗು, ಅದರ ಒಂದು ಇದು ಯಾವ ರೀತಿ ಇದೆ ಅಂದ್ರೆ ನೀವೇ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದುರ್ಗಾ ಸಿಂಹ ಯಾವ ರೀತಿ ಪಂಚತಂತ್ರ 5 ತಂತ್ರದ ಮೂಲಕ ಯುಕ್ತಿದ್ರೆ ಏನಾರು ಸಾಧನೆ ಮಾಡ್ಬೋದು. ಶಕ್ತಿ ಮುಖ್ಯವಲ್ಲ, ಶಕ್ತಿನೂ ಬೇಕು, ಅದರಲ್ಲೂ ಯುಕ್ತಿನೂ ಮುಖ್ಯವಾಗಿರುತ್ತೆ ಅನ್ನ ಈ ನಮ್ಮ ಮಳಂ ಸಿಂಹಂ ಕೊಂದ ಕಥೆಯಲ್ಲಿ ವಿವರಣಾತ್ಮಕವಾಗಿ ವಿವರಣೆ ನೀಡಿದ್ದೇನೆ. ದಯವಿಟ್ಟು ಎಲ್ಲರಿಗೂ ಸಹ ಧನ್ಯವಾದಗಳು. ನಮ್ಮ ವಿಡಿಯೋದನ್ನು ಶೇರ್ ಮಾಡ್ಬೇಕು, ಲೈಕ್ ಮಾಡ್ಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಈ ವಿಡಿಯೋಕ್ಕೆ ಮುಗಿಸ್ತಾ ಇದ್ದೇನೆ. ಧನ್ಯವಾದ.